ಮಿನಿ ಫುಡೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಕಡುಬು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ ಯಾವ್ಯಾವ ಪದಾರ್ಥಗಳು ಬೇಕು ಕಡುಬು ಮಾಡೋದಕ್ಕೆ ಅಂತ ನೋಡೋಣ. ಅಕ್ಕಿ ಹಿಟ್ಟು 2 ಕಪ್, ಬೆಲ್ಲ, ಕಡಲೆ ಬೀಜ, ಏಲಕ್ಕಿ, ಉಪ್ಪು ರುಚಿಗೆ, ಕರಿ ಎಳ್ಳು. ಕಡುಬು ಮಾಡೋದಕ್ಕೆ ಈಗ ನಾನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹುರ್ಕೊಳ್ತಿದ್ದೀನಿ. ಹಾಗೆ ಬಿಸಿನೀರು ಬೇಕಾಗುತ್ತೆ, ಹಾಗೆ ಬಿಸಿನೀರು ಇಟ್ಟಿದ್ದೀನಿ. ಹಾಕೊಳ್ಳೋಣ. ಕೈ ಆಡಿಸ್ತಾ ಇರಬೇಕು. ಬಿಸಿಯಾಗಿದೆ, ಆಫ್ ಮಾಡ್ಕೊಂಡು. ಈಗ ಹಿಟ್ಟು ಬಿಸಿಯಾಗಿದೆ, ಸಾಕು ಇಷ್ಟು. ಈಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ರುಚಿಗೆ. ನೀರು ಹಿಟ್ಟು ಎರಡೂ ಬಿಸಿ ಇರೋದ್ರಿಂದ ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಿಟ್ಟನ್ನ ನೋಡಿ, ಈಗ ಹಿಟ್ಟನ್ನ ಈ ರೀತಿ ಕಲಿಸ್ಕೊಳ್ಳಿ. ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ನಾನೀಗಿಲ್ಲಿ ಬಿಳಿ ಬಟ್ಟೆ ಹಾಕಿ ಮುಚ್ಚಿಡ್ತಿದ್ದೀನಿ. ಈಗ ಹೂರ್ಣಕ್ಕೆ ರೆಡಿ ಮಾಡಿ. ಇದು ಫ್ರೈ ಆಗಿದ್ದು ಸಾಕು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಹುರ್ಕೊಂಡಿರೋ ಕಡಲೆ ಬೀಜನ ಸಿಪ್ಪೆ ತೆಗೆದಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಇದನ್ನ ಪೌಡರ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಬೇಡ. ಈಗ ಪೌಡರ್ ರೆಡಿಯಾಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಉಪ್ಪು ಬೆರೆಸ್ಕೊಳ್ತಿದ್ದೀನಿ, ಮತ್ತು ಕರಿ ಎಳ್ಳು. ತಟ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಅಗಲಕ್ಕೆ ತಟ್ಕೊಳ್ಳಿ. ಈಗ ಹೂರ್ಣ ಇಡ್ತಿದ್ದೀನಿ. ಹೂರ್ಣ ಇಟ್ಟು ಈಗ ಕ್ಲೋಸ್. ರೀತಿ ನೋಡಿ, ಎಲ್ಲ ಹೀಗೆ ಮಾಡ್ಕೊಳ್ಳಿ. ಕಡುಬನ್ನ ಹೀಗೆ ಮಾಡಿಟ್ಕೊಂಡು ಈಗ ಪಾತ್ರೆಯಲ್ಲಿಟ್ಟು ಜೋಡಿಸ್ಕೊಳ್ಳಿ. ಈ ರೀತಿ ಇಟ್ಟು ಈಗ ನಾನು ಬಟ್ಟೆ ಹಾಕಿ ಮುಚ್ಚಿ. ಈಗ 15 ನಿಮಿಷ ಆಗಿದೆ, ಬನ್ನಿ ನೋಡೋಣ. ಈಗ ಕಡುಬು ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಕಡುಬು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹೊಡಿದಿರ ಚೆನ್ನಾಗಿ ಬಂದಿದೆ ಕಡುಬು.